ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆಯಲ್ಲಿ ಕಿಡಿಗೇಡಿಗಳು ಹೊತ್ತಿಸಿದ ಕಿಡಿ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ನಿನ್ನೆ ರಾತ್ರಿ ಮಸೀದಿ ಬಳಿ ಕಲ್ಲು ತೂರಾಟ ನಡೆದಿದ್ರೆ ಇಂದು ಮಧ್ಯಾಹ್ನ ಮಾರ್ಕೆಟ್ ಬಳಿ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ. ಈ ವೇಳೆ ಪ್ರತಿಭಟನಾಕಾರರನ್ನು ತಡೆಯಲು ಲಾಠಿ ಚಾರ್ಜ್ ನಡೆಸಿದ್ದಾರೆ ಪೊಲೀಸರು. ಇನ್ನು ತರಕಾರಿ ಮಾರುಕಟ್ಟೆಗೆ ಬಂದವರ ಬಳಿ ಕಲ್ಲು ಬಿದ್ದಿದೆ. ಕಿಡಿಗೇಡಿಗಳನ್ನು ನಿಯಂತ್ರಿಸಲು ಬಾಗಲಕೋಟೆ ಎಸ್ಪಿ ಖುದ್ದು ಫೀಲ್ಡ್ಗೆ ತೆರಳಿದ್ದಾರೆ. ಈಗಾಗಲೇ ಫೆಬ್ರವರಿ 24ರ ಮಧ್ಯರಾತ್ರಿವರೆಗೆ ಹಳೆ ಬಾಗಲಕೋಟೆ, ನವನಗರ, ವಿದ್ಯಾಗಿರಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿ ಆದೇಶ ಹೊರಡಿಸಲಾಗಿದೆ. ಶಿವಾಜಿ ಮೆರವಣಿಗೆ ವೇಳೆ ಕಲ್ಲು ತೂರಿದ್ದ 8 ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಎಸ್ಪಿ ಸಿದ್ಧಾರ್ಥ ಗೋಯಲ್, ತನ್ವೀರ್, ಮುಜ್ಜು, ಸದ್ದಾಂ, ಫಯಾಜ್, ಸರ್ಫರಾಜ್, ರಿಯಾನ್, ಅಯಾನ್, ವಸೀಂ ಇವರೆಲ್ಲರನ್ನೂ ಕೂಡ ಬಂಧಿಸಿದ್ದೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲದೆ ಎಲ್ಲ ವಿಡಿಯೋಗಳನ್ನು ಪರಿಶೀಲಿಸಿ ಅದರಲ್ಲಿ ಕಲ್ಲೆಸೆದ ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಇನ್ನು ಬಂಧಿತರೆಲ್ಲರೂ 19ರಿಂದ 23 ವರ್ಷದ ವಯಸ್ಸಿನವರು ಅಂತ ತಿಳಿದು ಬಂದಿದೆ. 352, 351 ಸಬ್ ಕ್ಲಾಸ್ 2 ಅಲ್ಲಿ ಈಗಾಗಲೇ FIR ದಾಖಲು ಮಾಡಿದ್ದೀವಿ. ನಾವೇ ಸೋಮಟ್ಟಲ್ಲಿ FIR ದಾಖಲು ಮಾಡಿದ್ದೀವಿ. ಅದರ ವಿಚಾರವಾಗಿ ನಾವು ಈಗಾಗಲೇ 8 ಜನಕ್ಕೆ ಬಂಧನ ಮಾಡಿದ್ದೀವಿ. ಈ ಘಟನಾ ಬಗ್ಗೆ ನಾನು 2-3 ಕ್ಲಾರಿಫಿಕೇಶನ್ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫಸ್ಟ್, ಇದು ಪ್ರೊಸೆಷನ್ ಶಿವಾಜಿ ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು. ಸುಮಾರು 4 ಗಂಟೆ, 4:15, 5 ಗಂಟೆಗೆ ಸ್ಟಾರ್ಟ್ ಆಯಿತು ಓಲ್ಡ್ ಟೌನಲ್ಲಿ. ಈ ಮಸೀದಿ ಮುಂದೆ ಪ್ರೊಸೆಷನ್ ಬರೋಕ್ಕಿಂತ ಮುಂಚೆನೇ ಈ ಘಟನೆ ನಡೆದಿದೆ. ಈ ಘಟನೆ ಎಕ್ಸಾಕ್ಟ್ ಟೈಮ್ 10 o'clock 6 minutes 10 ಗಂಟೆ 6 ನಿಮಿಷಕ್ಕೆ ನಡೆದಿದೆ. ಈ ಘಟನೆಯಲ್ಲಿ ಏನಾಯಿತು, ನಾವು ಎಲ್ಲರೂ ಪ್ರೊಸೆಷನ್ ಜೊತೆಗೆ ಇದ್ದೀವಿ. ಕೆಲವು ಜನ ಮುಂದೆ ಇದ್ದರು, ಕೆಲವು ಜನ ಹಿಂದೆ ಇದ್ದರು. ಅದೇ ರೀತಿ ಮಸೀದಿ ಮುಂದೆ ಕೂಡ ಕೆಲವು ಜನ ಇದ್ದರು, ಇನ್ಕ್ಲೂಡಿಂಗ್ ಮೈಸೆಲ್ಫ್. ನಾವು ಮಸೀದಿ ಮುಂದೆ ಇದ್ದೀವಿ. ಆ ಮಸೀದಿಯಿಂದ ಕೂಡ ಬಾಗಲಕೋಟೆಯ ಕಿಲ್ಲಾ ಗಲ್ಲಿಯ ಅಂಬಾ ಭವಾನಿ ದೇವಾಲಯದ ಮುಂಭಾಗ ಕಲ್ಲು ತೂರಿದ ಕಿಡಿಗೇಡಿಗಳ ವಿರುದ್ಧ ಹಿಂದೂ ಮುಖಂಡರು ಸಭೆ ನಡೆಯಿತು. ಬಿಜೆಪಿ ರಾಜ್ಯಸಭಾ ಸದಸ್ಯ ನಾರಾಯಣ ಸಾಬ್ ಹಾಂಡಗೆ, ಡಾಕ್ಟರ್ ಶೇಖರ್ ಮಾನೆ, ಅಶೋಕ್ ಲಿಂಬಾವಳಿ, ಬಸವರಾಜ್ ಯಂಕಂಚಿ ಸೇರಿ ಹಲವರು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯಲ್ಲಿ ಕಿಡಿಗೇಡಿಗಳನ್ನು ತಕ್ಷಣ ಬಂಧಿಸಬೇಕು ಎನ್ನುವಂತಹ ಆಗ್ರಹ ವ್ಯಕ್ತಪಡಿಸಲಾಯಿತು. ಇನ್ನು ಬಾಗಲಕೋಟೆಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಿಎಂ ಸಿದ್ದರಾಮಯ್ಯ ಖಂಡನೆ ವ್ಯಕ್ತಪಡಿಸಿದ್ದಾರೆ. ದುಷ್ಕೃತ್ಯ ಎಸಗಿದ ಪುಂಡರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ. ಶಾಂತಿ ನೆಮ್ಮದಿಗೆ ಭಂಗ ತರುವ ವ್ಯಕ್ತಿ ಶಕ್ತಿಗಳನ್ನು ಸಹಿಸಲ್ಲ. ಘಟನೆಗೆ ಕಾರಣರಾದ ಪ್ರತಿಯೊಬ್ಬರಿಗೂ ಶಿಕ್ಷೆ ನಿಶ್ಚಿತ ಅಂತ ಎಕ್ಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಶಿವಾಜಿ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಮಸೀದಿ ಬಳಸಿಕೊಂಡು ಈ ರೀತಿ ನಡೆದುಕೊಳ್ಳುವುದು ಎಷ್ಟು ಸರಿ? ಇವರಿಗೆ ಮನುಷ್ಯತ್ವ ಇದೆಯಾ? ಮನುಷ್ಯತ್ವ ಇದ್ರೆ ಈ ರೀತಿ ಮಾಡ್ತಿರಲಿಲ್ಲ. ಈ ಬಗ್ಗೆ ಸರ್ಕಾರ ಮಸೀದಿ ಅಧಿಕಾರಿಗಳ ಮೇಲೂ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ದಾರೆ. ಬಳಕೆ ಆಗ್ತಿರೋದು ಪದೇ ಪದೇ ಮಸೀದಿಗಳನ್ನ ಈ ರೀತಿ ಬಳಕೆ ಆಗ್ತಿರೋದು ಎಷ್ಟು ಮಟ್ಟಿಗೆ ನ್ಯಾಯಬದ್ಧವಾಗಿದೆ, ಧರ್ಮಬದ್ಧವಾಗಿದೆ. ಈ ಧರ್ಮಬದ್ಧವಾಗಿ ಧರ್ಮ ಕೇಂದ್ರದಿಂದ ಕಲ್ಲು ತೂರಾಟ, ಚಪ್ಪಲೆ ಎಸೆತವನ್ನ ಮಾಡ್ತಾರಲ್ಲ, ಇವ್ರೇನು ಮನುಷ್ಯತ್ವ ಇದೆಯಾ? ಪರಿಜ್ಞಾನ ಇದೆಯಾ? ಏನಿದೆ ಅಂತ ನನಗೆ ಅರ್ಥ ಆಗಲ್ಲ. ಇನ್ನು ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ವಿಚಾರಕ್ಕೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ಮೆರವಣಿಗೆ ಮೇಲೆ ಕಲ್ಲು ಚಪ್ಪಲಿ ಎಸೆದು ಹೀನ ಕೃತ್ಯ ಎಸಗಿದ್ದಾರೆ. ಇದು ದೇಶದ್ರೋಹಿ ಕೃತ್ಯ, ಹಿಂದೂ ದ್ರೋಹಿ ಕೃತ್ಯ. ಈ ಘಟನೆಗೆ ಕರ್ನಾಟಕ ಸರ್ಕಾರವೇ ಹೊಣೆ. ಜಿಹಾದಿಗಳಿಗೆ ಕೊಡ್ತಾ ಇರುವ ಕುಮ್ಮಕ್ಕೆ ಇದಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಇಂತಹ ನೀಚರು ದ್ರೋಹಿಗಳನ್ನ ಮಟ್ಟ ಹಾಕಬೇಕು ಅಂತ ಗುಡುಗಿದ್ದಾರೆ. ಛತ್ರಪತಿ ಶಿವಾಜಿಯ ಮೆರವಣಿಗೆ ಮೇಲೆ ಬಾಗಲಕೋಟೆ ನಗರದಲ್ಲಿ ಒಂದು ಮಸೀದಿ ಎದುರುಗಡೆಗೆ ಬಂದ ತಕ್ಷಣ ಕಲ್ಲು ಚಪ್ಪಲಿಯನ್ನು ಎಸೆತಾರೆ ಅಂತಂದ್ರೆ ಇದೊಂದು ಅತ್ಯಂತ ಹೀನವಾದಂತಹ ಕೃತ್ಯ ಇದು. ಈ ದೇಶದ್ರೋಹಿ ಕೃತ್ಯ ಇದು. ಹಿಂದೂ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಮಸಿ ಬೆಳೆದು ಅಪಮಾನ ಮಾಡಿದ ಘಟನೆ ಬೆಳಗಾವಿಯ ಮಚ್ಚೆ ಗ್ರಾಮದಲ್ಲಿ ನಡೆದಿದೆ. ವಿಚಾರ ತಿಳಿತಾ ಇದ್ದಂತೆಯೇ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಉಂಟಾಗಿತ್ತು. ಸ್ಥಳಕ್ಕೆ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇದೀಗ ಮೂರ್ತಿಯ ಪಕ್ಕದಲ್ಲಿರೋ ಮಂದಿರದಿಂದ ದ್ರವ ರೂಪದ ಪದಾರ್ಥ ಸೋರಿಕೆಯಾಗಿ ಮೂರ್ತಿಯ ಮೇಲೆ ಬಿದ್ದಿರಬಹುದು ಎಂಬ ಅನುಮಾನ ವ್ಯಕ್ತವಾಗಿದೆ. ಆದರೆ ಸ್ಥಳೀಯರು ಕಿಡಿಗೇಡಿಗಳೇ ಮಸಿ ಬಳದಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಸದ್ಯ ಮರದ ಎಲೆಗಳನ್ನು ಸಂಗ್ರಹಿಸಿ FSLಗೆ ರವಾನಿಸಲಾಗಿದೆ.
ಕೋಲಾರದಲ್ಲಿರುವ ಎಸ್ಎನ್ಆರ್ ಜಿಲ್ಲಾ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಸಿಟಿ ಸ್ಕ್ಯಾನ್ ಮತ್ತು ಎಂಆರ್ಐ ಸ್ಕ್ಯಾನ್ ಸೇವೆಗಳು ಸ್ಥಗಿತಗೊಂಡು ರೋಗಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಡರಾತ್ರಿ 12 ಗಂಟೆಯಿಂದ ಯಾವುದೇ ಪೂರ್ವ ಮಾಹಿತಿ ನೀಡದೆ ಸ್ಕ್ಯಾನಿಂಗ್ ವಿಭಾಗವನ್ನು ಬಂದ್ ಮಾಡಲಾಗಿದೆ. ಆಸ್ಪತ್ರೆಯಲ್ಲಿ ಸಿಟಿ ಮತ್ತು ಎಂಆರ್ಐ ಸ್ಕ್ಯಾನಿಂಗ್ ಸೇವೆಯನ್ನು ಕೃಷ್ಣಾ ಡಯಾಗ್ನೋಸ್ಟಿಕ್ ಎಂಬ ಖಾಸಗಿ ಸಂಸ್ಥೆ ನಿರ್ವಹಿಸ್ತಾ ಇತ್ತು. ರಾಜ್ಯಾದ್ಯಂತ ಆರೋಗ್ಯ ಇಲಾಖೆ 140 ಕೋಟಿ ರೂಪಾಯಿ ಬಿಲ್ ಬಾಕಿ ಉಳಿಸಿಕೊಂಡ ಹಿನ್ನೆಲೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂಬ ಆರೋಪ ಕೇಳಿಬರ್ತಾ ಇದೆ. ಆದರೆ ಆಸ್ಪತ್ರೆಯ ಅಧಿಕಾರಿಗಳಿಗೆ ಸಹ ಅಧಿಕೃತ ಮಾಹಿತಿ ನೀಡದೆ ಸೇವೆ ಸ್ಥಗಿತಗೊಳಿಸಿರುವುದಾಗಿ ತಿಳಿದು ಬಂದಿದೆ. ಯಾದಗಿರಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸೇರಿದಂತೆ ಹಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ಕ್ಯಾನಿಂಗ್ ಸೇವೆ ಸ್ಥಗಿತ ಆಗಿದೆ. ನಿತ್ಯ 20ಕ್ಕೂ ಹೆಚ್ಚು ರೋಗಿಗಳು ಸಿಟಿ ಸ್ಕ್ಯಾನ್ ಸೇವೆ ಪಡಿತಾ ಇದ್ರು. ಕೃಷ್ಣಾ ಡಯಾಗ್ನೋಸ್ಟಿಕ್ ಸಂಸ್ಥೆಯ ಸಿಬ್ಬಂದಿಗೆ ವೇತನ ಸಿಗದ ಹಿನ್ನೆಲೆ 3 ದಿನಗಳಿಂದ ಸಿಟಿ ಸ್ಕ್ಯಾನ್ ಸೇವೆಯನ್ನು ಸಂಸ್ಥೆ ಬಂದ್ ಮಾಡಿದೆ. ರೋಗಿಗಳು ಖಾಸಗಿ ಸ್ಕ್ಯಾನಿಂಗ್ ಕೇಂದ್ರಗಳ ಕಡೆ ಹೋಗ್ತಾ ಇದ್ದಾರೆ. ತಕ್ಷಣ ಸ್ಕ್ಯಾನಿಂಗ್ ಸೇವೆ ಆರಂಭಿಸಲು ರೋಗಿಗಳು ಒತ್ತಾಯಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾಸ್ಪತ್ರೆಯ ಸಿಟಿ ಸ್ಕ್ಯಾನಿಂಗ್ ಸೆಂಟರ್ ಗುತ್ತಿಗೆ ಕಂಪನಿಗೆ ಬಿಲ್ ಬಾಕಿ ಹಿನ್ನೆಲೆ ಸ್ಕ್ಯಾನಿಂಗ್ ಸೆಂಟರ್ ಬಂದ್ ಆಗಿದೆ. ಇದರಿಂದ ರೋಗಿಗಳಿಗೆ ತೀವ್ರ ಸಂಕಷ್ಟ ಉಂಟಾಗಿದೆ. ಉಚಿತ ಸ್ಕ್ಯಾನಿಂಗ್ ಸೇವೆ ಸ್ಥಗಿತಗೊಂಡಿದ್ದು ಈಗ ಹಣ ಪಾವತಿ ಮಾಡಿದ ರೋಗಿಗಳಿಗೆ ಮಾತ್ರ ಸ್ಕ್ಯಾನಿಂಗ್ ಸೇವೆ ನೀಡಲಾಗ್ತಾ ಇದೆ. ಕಳೆದ 2 ದಿನಗಳಿಂದ ಉಚಿತ ಸಿಟಿ ಸ್ಕ್ಯಾನಿಂಗ್ ಸೇವೆ ಸ್ಥಗಿತ ಆಗಿದೆ. ಮುಧೋಳ ತಾಲೂಕು ಆಸ್ಪತ್ರೆಯಿಂದ ಜಿಲ್ಲಾಸ್ಪತ್ರೆಗೆ ಬಂದ ರೋಗಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಸ್ಕ್ಯಾನಿಂಗ್ ಸೆಂಟರ್ ಬಂದ್ ಮಾಡಲಾಗಿದ್ದು ರೋಗಿಗಳು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. 143 ಕೋಟಿ ಹಣವನ್ನು ಬಾಕಿ ಇಟ್ಕೊಂಡ ಹಿನ್ನೆಲೆ ಸಿಟಿ ಸ್ಕ್ಯಾನ್ ಹಾಗೂ ಎಂಆರ್ಐ ಸ್ಕ್ಯಾನಿಂಗ್ ಸೇರಿದಂತೆ ಎಲ್ಲವೂ ಸ್ಕ್ಯಾನ್ಗಳು ಸದ್ಯಕ್ಕೆ ಕ್ಲೋಸ್ ಮಾಡಲಾಗಿದೆ. ಕಳೆದ 2.5 ವರ್ಷದಿಂದ ಕಂಪನಿಗೆ ಬರಬೇಕಿದ್ದ ಬಿಲ್ ಬಾಕಿ ಇದೆ. ಇದರಿಂದ ಬಂದ್ ಮಾಡಲಾಗಿದೆ ಅಂತ ಸಿಬ್ಬಂದಿ ಬೋರ್ಡ್ ಹಾಕಿದ್ದಾರೆ. ಕಳೆದ 3 ದಿನಗಳಿಂದ ಸ್ಕ್ಯಾನ್ ಸೆಂಟರ್ಗೆ ಅಲೆದು ವೃದ್ಧ ರೋಗಿಗಳು ಪಾಪ ಸುಸ್ತಾಗಿದ್ದಾರೆ. ರಾಜ್ಯ ಸರ್ಕಾರದ ಈ ನಡೆಗೆ ರೋಗಿಗಳು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಟಿ ಸ್ಕ್ಯಾನ್ ಮತ್ತು ಎಂಆರ್ಐ ಸ್ಕ್ಯಾನ್ ಟೆಂಡರ್ ಆಗಿದ್ದ ಕಂಪನಿಗೆ ಸರ್ಕಾರ ಹಣ ಪಾವತಿಸಿಲ್ಲ. ಇದರಿಂದಾಗಿ ಡಯಾಗ್ನೋಸ್ಟಿಕ್ ಕೇಂದ್ರ ಇದ್ರೂ ಚಿಕಿತ್ಸೆಗೆ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಸ್ಕ್ಯಾನಿಂಗ್ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಕೃಷ್ಣಾ ಡಯಾಗ್ನೋಸ್ಟಿಕ್ ಕಂಪನಿ ಕೆಲಸ ನಿಲ್ಲಿಸಿದ್ದು ಬಡ ರೋಗಿಗಳು ಅಲೆದು ಸುಸ್ತಾಗಿ ಹೋಗಿದ್ದಾರೆ. ಜಿಬಿಎ ಎಡವಟ್ಟಿಗೆ ಬಿನ್ನಿಪೇಟೆ ಜನ ರಾತ್ರಿ ಇಡೀ ಜಾಗರಣೆ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಕಸವನ್ನು ಬೇರೆ ಕಡೆ ಡಂಪ್ ಮಾಡದೆ ಸಿಬ್ಬಂದಿಗಳು ಅಲ್ಲೇ ಸುಟ್ಟು ಹಾಕಿದ್ದಾರೆ. ಇದರಿಂದ ಜನಗಳು ನರಕ ಯಾತನೆ ಅನುಭವಿಸಿದ್ದಾರೆ. ಹೊಗೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದ್ದಂತೆ ರಾತ್ರಿ ಎಲ್ಲ ಕಸದ ಹೊಗೆಯಿಂದ ಜನರು ಪರದಾಡಿದ್ದು ಬಳಿಕ ನೀರನ್ನು ಹಾಕಿ ಕಸವನ್ನು ನಂದಿಸಿದ್ದಾರೆ. ಇತ್ತ ಆನಂದ್ ರಾವ್ ಸರ್ಕಲ್ನಲ್ಲೂ ಅದೇ ರೀತಿ ಸುಡಲಾಗಿದ್ದು ಕಿಡಿಗೇಡಿಗಳು ಕೆಲವು ಕಡೆ ಬೆಂಕಿ ಹಚ್ಚಿದ್ದಾರೆ. ಇನ್ನು ಕೆಲ ಕಡೆ ಜಿಬಿಎ ಸಿಬ್ಬಂದಿಯಿಂದಲೇ ಕಸಕ್ಕೆ ಬೆಂಕಿ ಹಾಕಿದ್ದಾರೆ. ಇದು ನಾವು ಈಗ ಬೆಂಕಿ ಇದು ಮಾಡಿರೋದು ನೀರು ಹಾಕ್ಬಿಟ್ಟು ಫುಲ್ಲು, ಆದರೂ ಇನ್ನೂ ಬೆಂಕಿ ಹಚ್ಚಿದೆ. ಇಲ್ಲಿ ಮೂರಿ ಒಳಗಡೆ ಇನ್ನೂ ಇದೆ. ಇದು ನಾವು ಈಗ ಬೆಂಕಿ ಇದು ಮಾಡಿರೋದು ನೀರು ಹಾಕ್ಬಿಟ್ಟು ಫುಲ್ಲು, ಆದರೂ ಇನ್ನೂ ಬೆಂಕಿ. ಆಫ್ರಿಕಾ ಖಂಡದ ಘಾನಾ ದೇಶದಲ್ಲಿ ನೋಂದಣಿ ಮಾಡಿಕೊಳ್ಳದೆ ಗಿಡಮೂಲಿಕೆಗಳ ಮಾರಾಟ ಮಾಡುತ್ತಿದ್ದ ಆರೋಪದಲ್ಲಿ ದಾವಣಗೆರೆ ಮತ್ತು ಶಿವಮೊಗ್ಗ ಮೂಲದ 26 ಜನರನ್ನು ಬಂಧಿಸಲಾಗಿದೆ. ಗಿಡಮೂಲಿಕೆ ಉತ್ಪನ್ನ ಮಾರಾಟಕ್ಕೆ ಬಿಸಿನೆಸ್ ವೀಸಾದ ಮೇಲೆ ಘಾನಾಕ್ಕೆ ತೆರಳಿದ ಇವರು ಸ್ಥಳೀಯ ಕಾನೂನುಗಳ ಪ್ರಕಾರ ಅಗತ್ಯ ನೋಂದಣಿ ಮಾಡಿಸದೆ ಮಾರಾಟ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಘಾನಾದ ಸಾರ್ವಜನಿಕರು ಪೊಲೀಸರಿಗೆ ದೂರು ನೀಡಿದ ಹಿನ್ನೆಲೆ 26 ಜನರನ್ನು ಬಂಧಿಸಲಾಗಿದೆ. ಈ ಹಿನ್ನೆಲೆ ಹಕ್ಕಿಪಿಕ್ಕಿ ಜನಾಂಗದ ರಾಜ್ಯಾಧ್ಯಕ್ಷ ಪುನೀತ್ ಕುಮಾರ್ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಕ್ಕೆ ಮನವಿ ಸಲ್ಲಿಸಿ ಬಂಧಿತರನ್ನ ಸ್ವದೇಶಕ್ಕೆ ಕರೆತರಲು ಕ್ರಮ ಕೈಗೊಳ್ಳುವಂತೆ ವಿನಂತಿಸಿದ್ದಾರೆ. ವಿಜಯಪುರದ ಸಿಂದಗಿ ತಾಲೂಕು ಆಸ್ಪತ್ರೆಯಲ್ಲಿ ಬಾಣಂತಿ ಮತ್ತು ಹಸುಗೂಸು ಸಾವನ್ನಪ್ಪಿದ್ದಾರೆ. ಹೆರಿಗೆ ನೋವು ಕಾಣಿಸಿಕೊಂಡ ಹಿನ್ನೆಲೆ ಮೊದಲಿಗೆ ಯಂಕಂಚಿ ಗ್ರಾಮದ ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿತ್ತು. ಹೆಚ್ಚಿನ ಚಿಕಿತ್ಸೆಗೆ ಸಿಂದಗಿ ತಾಲೂಕು ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು, ಆದರೆ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಬಾಣಂತಿ ಪರದಾಡಿದ್ದು ಕೊನೆಗೆ ನರ್ಸ್ಗಳು ಚಿಕಿತ್ಸೆ ಕೊಟ್ಟಿದ್ದಾರೆ. ಗಂಡು ಮಗುವಿನ ರಕ್ತಸ್ರಾವ ಹೆಚ್ಚಾಗ್ತಿದ್ದು ತಕ್ಷಣ ಖಾಸಗಿ ಆಸ್ಪತ್ರೆಗೆ ಸಾಗಿಸಿದಾಗ ಸಾಗ್ತಾ ಇರುವಂತಹ ಮಾರ್ಗ ಮಧ್ಯೆ ಬಾಣಂತಿ ಸಾವನ್ನಪ್ಪಿದ್ದಾರೆ. ಈ ಎಲ್ಲ ಘಟನೆಗಳಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಸದ್ಯ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ.
ಹುಬ್ಬಳ್ಳಿ ಹೊರವಲಯದ ರಸ್ತೆಯಲ್ಲಿ ಬಡ ಮಕ್ಕಳು ಮತ್ತು ಮಹಿಳೆಯರಿಗೆ ಬೇಕಾದ ಔಷಧಿಗಳು ರಸ್ತೆ ಪಾಲಾಗಿದೆ. ಕೆಲವೆಡೆ ಕಸದ ತಿಪ್ಪೆಯಲ್ಲಿ ಐರನ್ ಸಿರಪ್ ಹೊಸ ಬಾಟಲಿಗಳು ಕಾಣಿಸಿಕೊಂಡಿವೆ. ಬೀದಿಯಲ್ಲಿ ಬಿದ್ದ ಮೆಡಿಸಿನ್ ಬಾಕ್ಸ್ಗಳಲ್ಲಿ ಇರುವ ಔಷಧಿಗಳ ಎಕ್ಸ್ಪೈರಿ ಡೇಟ್ ಏಪ್ರಿಲ್ 2027ರವರೆಗೂ ಇದೆ. ಆದರೂ ಔಷಧಿಗಳನ್ನು ಬಿಸಾಡಿದ್ಯಾಕೆ ಅಂತ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ. ಒಂದು ಕಡೆ ಸರ್ಕಾರಿ ಆಸ್ಪತ್ರೆಗಳು ಔಷಧಿಗಳ ಕೊರತೆ ಎದುರಿಸ್ತಾ ಇದೆ. ಇನ್ನು ಹುಬ್ಬಳ್ಳಿ ತಾಲೂಕಿನ ಪ್ರಾಥಮಿಕ ಕೇಂದ್ರಗಳಿಂದ ಲೋಪ ಸಂಭವಿಸಿದೆ ಎಂಬ ಶಂಕೆ ಕೂಡ ವ್ಯಕ್ತಪಡಿಸಿದ್ದಾರೆ. ಮೈಸೂರು ಗೃಹಿಣಿ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಳೆದ ರಾತ್ರಿ ಪ್ರವಾಸಕ್ಕೆ ಹೋಗುವ ವಿಚಾರದಲ್ಲಿ ಗಂಡ ಹೆಂಡತಿ ನಡುವೆ ಜಗಳ ನಡೆದಿತ್ತು. ಆದರೆ ಗಂಡ ಹೇಳಿದ್ದ ಟ್ರಿಪ್ ಹೋಗಲು ಬೇಡ ಅಂದಿದ್ದಕ್ಕೆ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ. ಆದರೆ ಈಗ ಸಂಧ್ಯಾ ಪುತ್ರಿ ತಮ್ಮ ತಾಯಿ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ತಂದೆ ಮತ್ತು ತಮ್ಮ ಸೇರಿ ಕೊಲೆ ಮಾಡಿದ್ದಾರೆ ಅಂತೇಳಿ ಆರೋಪವನ್ನು ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪರೀಕ್ಷೆ ವೇಳೆ ಕಾಪಿ ಮಾಡ್ತಿದ್ದ ವಿದ್ಯಾರ್ಥಿಯನ್ನ ತಡೆದ ಮೇಲ್ವಿಚಾರಕರ ಮೇಲೆ ಹಲ್ಲೆ ನಡೆದಿದೆ. ಕಲಬುರಗಿಯ ಡಾಕ್ಟರ್ ಮಾಲಕರೆಡ್ಡಿ ಹೋಮಿಯೋಪತಿಕ್ ಕಾಲೇಜಿನಲ್ಲಿ ಘಟನೆ ನಡೆದಿದೆ. ಹೋಮಿಯೋಪತಿ ವಿಷಯದ ಇಂಟರ್ನಲ್ ಪರೀಕ್ಷೆಯ ವೇಳೆ ವಿದ್ಯಾರ್ಥಿ ಶಹಬಾಜ್ ಮೊಬೈಲ್ ಬಳಸಿ ಕಾಪಿ ಮಾಡ್ತಿದ್ದಾನೆ ಅಂತ ಗೊತ್ತಾಗಿದೆ. ಇದನ್ನು ಗಮನಿಸಿದ ಅಸಿಸ್ಟೆಂಟ್ ಪ್ರೊಫೆಸರ್ ಶಿವರಾಜ್ ಕುಮಾರ್ ಆತನನ್ನು ಪ್ರಶ್ನಿಸಿ ಉತ್ತರ ಪತ್ರಿಕೆಯನ್ನ ಪಡೆದು ತರಗತಿಯಿಂದ ಹೊರ ಹೋಗುವಂತೆ ಸೂಚಿಸಿದ್ದಾರೆ. ಇದರಿಂದ ಸಿಟ್ಟಿಗೆದ್ದ ಶಹಬಾಜ್ ಪ್ರಾಧ್ಯಾಪಕರ ಮೇಲೆ ಹಲ್ಲೆ ನಡೆಸಿದ್ದಾನೆ. ಈ ಘಟನೆಯ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶಿರಸಿಯ ಸುಮಂತ್ ಮಂಜುನಾಥ್ ನಾಯಕ್ 25 ವರ್ಷದ ಕಿರಿಯ ವಯಸ್ಸಿನಲ್ಲಿಯೇ ಕರ್ನಾಟಕ ನ್ಯಾಯಾಂಗ ಪರೀಕ್ಷೆಯಲ್ಲಿ ಮೊದಲ ಪ್ರಯತ್ನದಲ್ಲೇ 2ನೇ ರ್ಯಾಂಕ್ ಅನ್ನು ಗಳಿಸಿ ಜಡ್ಜ್ ಆಗಿ ಆಯ್ಕೆಯಾಗಿದ್ದಾರೆ. ಪ್ರಸ್ತುತ ಹೈಕೋರ್ಟ್ನಲ್ಲಿ ವಕೀಲ PN ಹೆಗಡೆ ಅವರ ಜೂನಿಯರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಕಿರಿಯ ವಯಸ್ಸಿನಲ್ಲೇ ನ್ಯಾಯಾಧೀಶರಾಗುವ ಅವಕಾಶ ದೊರೆತಿದ್ದು ಖುಷಿ ತಂದಿದೆ ಅಂತ ಸುಮಂತ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಬೀದಿ ನಾಯಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ದೇವಿನಗರ ಬಡಾವಣೆಯಲ್ಲಿ ಮನೆಯ ಮುಂದೆ ಆಟ ಆಡ್ತಿದ್ದ 5 ಮಕ್ಕಳಿಗೆ ಬೀದಿ ನಾಯಿಗಳು ಕಚ್ಚಿದೆ. ನಾಯಿ ದಾಳಿಗೆ ಕಣ್ಣು, ಕಿವಿ, ಎದೆ ಭಾಗಗಳಿಗೆ ಗಂಭೀರ ಗಾಯ ಆಗಿದ್ದು ಮಕ್ಕಳನ್ನ ಜಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಬಗ್ಗೆ ಪಾಲಿಕೆ ಅಧಿಕಾರಿಗಳು ಗಮನ ಹರಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ರಾಜ್ಯದ ಜನರಿಗೆ ಬೆಲೆ ಏರಿಕೆ ನಡುವೆ ಮತ್ತೊಂದು ಶಾಕ್ ಎದುರಾಗಿದೆ. ಏಪ್ರಿಲ್ 1ರಿಂದ ವಿದ್ಯುತ್ ದರವು ಏರಿಸಬಹುದೆಂಬ ಸಾಧ್ಯತೆ ಇದೆ. ಸಾಮಾನ್ಯ ಬಳಕೆಯುಳ್ಳ ಯೂನಿಟ್ ದರವು 20 ರಿಂದ 33 ಪೈಸೆವರೆಗೆ ಏರಬಹುದು. ಕೈಗಾರಿಕಾ ವಲಯದಲ್ಲಿ ಬಳಕೆಯ ದರವು ಹೆಚ್ಚಳಕ್ಕೆ ಒಳಪಡುವ ನಿರೀಕ್ಷೆ ಇದೆ. ಫಿಕ್ಸೆಡ್ ಚಾರ್ಜ್ 10 ರಿಂದ 20 ರೂಪಾಯಿವರೆಗೆ ಏರಿಕೆ ಸಾಧ್ಯತೆ ಇದೆ. ಪ್ರತಿ ಯೂನಿಟ್ಗೆ 67 ಪೈಸೆಯಿಂದ 91 ಪೈಸೆ ಹೆಚ್ಚಳದ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ನಂದಿನಿ ಹಾಲು ಉತ್ಪನ್ನಗಳ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಆರೋಪದಲ್ಲಿ ಚರ್ಮರೋಗ ತಜ್ಞೆ ಡಾಕ್ಟರ್ ಶರಣ್ಯ ವಿರುದ್ಧ FIR ದಾಖಲಾಗಿದೆ. ಡಾಕ್ಟರ್ ಶರಣ್ಯ ಅವರು ನಂದಿನಿ ಕ್ರೀಮ್ ಬನ್ ಮತ್ತು ಫ್ಲೇವರ್ಡ್ ಮಿಲ್ಕ್ ವಿಷಕಾರಿ ಅಂತ ಹೇಳಿ ಅದನ್ನು ಸೇವಿಸಿದರೆ ಕ್ಯಾನ್ಸರ್ ಬರುತ್ತೆ ಎಂಬ ಹೇಳಿಕೆ ರೀಲ್ಸ್ ಮೂಲಕ ಹಂಚಿಕೊಂಡಿದ್ರು. ಈ ಮಾಹಿತಿ ಸುಳ್ಳು ಮತ್ತು ಜನರಲ್ಲಿ ಭೀತಿ ಉಂಟು ಮಾಡುವಂಥದ್ದು ಅಂತ ಆರೋಪಿಸಲಾಗಿದೆ. ಪದ್ಮಾವತಿ ಎಂಬುವವರು ನೀಡಿದ ದೂರಿನ ಮೇರೆಗೆ ಮಲ್ಲೇಶ್ವರಂ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮಸ್ಕಾರ, ನಾನು ಡಾಕ್ಟರ್ ಶರಣ್ಯ. ಇವತ್ತು ನಿಮಗೆ ಬಹಳ ಅಚ್ಚರಿಯಾಗುವಂತಹ ಒಂದು ವಿಚಾರ ಹೇಳ್ತೀನಿ. ಏನು ಗೊತ್ತಾ, ಇವೆಲ್ಲ ನಮ್ಮ ನಂದಿನಿ ಪ್ರಾಡಕ್ಟ್ಸ್ KMF. ತುಂಬಾ ಜನ ನಂಬ್ತೀರಾ, ಸರ್ಕಾರದ ಕಂಪನಿ ಅಂತ ಹೇಳ್ಬಿಟ್ಟು. ನಂದಿನಿ ಅಂತ ಎಮೋಷನಲ್ ಬಾಂಡಿಂಗ್ ಬೇರೆ ಇರುತ್ತೆ. ಬಟ್ ಎಷ್ಟು ಡೇಂಜರ್ ಗೊತ್ತಾ ಈ ಪ್ರಾಡಕ್ಟ್ಸ್ ಎಲ್ಲ. ಇದನ್ನೆಲ್ಲ ನಾನು ಫುಡ್ ಪ್ರಾಡಕ್ಟ್ಸ್ ಅಂತಾನೆ ಕರೆಯೋದಿಲ್ಲ, ಇದೆಲ್ಲ ವಿಷ. ಫ್ಯೂಚರ್ ಅಲ್ಲಿ ಇವನ್ನೆಲ್ಲ ತಿಂತಾ ಇರಿ, ಕ್ಯಾನ್ಸರ್ ಬರುತ್ತೆ. ಇವಾಗಲೇ ಬರ್ತಾ ಇದೆ ಮಕ್ಕಳಿಗೆ ಎಷ್ಟೊಂದು ಅಲರ್ಜಿಗಳು, ಆಟೋ ಇಮ್ಯೂನ್ ಡಿಸೀಸಸ್ ಅನ್ನೋ ಭಯಾನಕವಾದ ಕಾಯಿಲೆಗಳು ಆಲ್ರೆಡಿ ಬರ್ತಾ ಇದೆ. ನಿನ್ನೆ ನಾನು 38 ಪೇಷಂಟ್ ನೋಡಿದ್ದೀನಿ. ಅದರಲ್ಲಿ ಒಂದು 14-15 ಜನ ಮಕ್ಕಳೇ ಎಲ್ಲಾರ್ಗೂ ಸ್ಟೀರಾಯ್ಡ್ ಬರೀಬೇಕಾಗಿದೆ. ಪೆನ್ ತಗೊಂಡ್ರೆ ಪ್ರಿಸ್ಕ್ರಿಪ್ಷನ್ ಸ್ಟೀರಾಯ್ಡ್ ಬರೀಬೇಕಾಗಿದೆ, ಇಲ್ಲ ಅಂದ್ರೆ ಕಡಿಮೆ ಆಗಲ್ಲ. ಈಗ ಹಿಂದೆಲ್ಲ ಬರೋ ಕಾಯಿಲೆಗಳಿಗೆ ಸ್ಟೀರಾಯ್ಡ್ ಅಂತ ಭಯಾನಕವಾದ ಡ್ರಗ್ಸ್ ಬಿಟ್ರೆ ಇನ್ನೇನು ವರ್ಕ್ ಆಗ್ತಾ ಇಲ್ಲ. ಎಷ್ಟು ಆ ಮೆಡಿಸಿನ್ಸ್ ಇಂದ ಎಷ್ಟು ಸೈಡ್ ಎಫೆಕ್ಟ್ಸ್ ಇರುತ್ತೆ ಗೊತ್ತಾ. ಏನೋ ಕಾಯಿಲೆಗಳು ಬರ್ತಾ ಇದೆ ಅಂತಾನೆ ಯಾರು ಅರ್ಥ ಮಾಡ್ಕೊಂತಿಲ್ಲ. ಯಾಕೆ ಇವುಗಳ ಬಗ್ಗೆ ಯಾರು ಧ್ವನಿ ಎತ್ತುತ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ಈ ತರ ಪ್ರಾಡಕ್ಟ್ಸ್ ಎಲ್ಲ ಮಾರ್ಕೆಟಿಂಗ್ ಮಾಡಿ, ಮ್ಯಾನುಫ್ಯಾಕ್ಚರ್ ಮಾಡಿ ಲಾಭ ಮಾಡ್ತಾ ಇದೀವಿ ಅನ್ನೋ ಭ್ರಮೆಲಿ ಸರ್ಕಾರ ದಯವಿಟ್ಟು ಇರೋದು ಬೇಡ. ಇದನ್ನೆಲ್ಲ ಟಾಕ್ಸಿಕ್ ಅಂತ ಹೇಳೋದಕ್ಕೆ ನಿಜವಾಗ್ಲೂ ಡಿಗ್ರಿಗಳು ಬೇಕಾಗಿಲ್ಲ. ಎಷ್ಟು ಕೆಮಿಕಲ್ಸ್ ಇದೆ ಗೊತ್ತಾ ಇದರಲ್ಲಿರೋ. ದೇವನಹಳ್ಳಿಯಲ್ಲಿ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ಅಕ್ರಮ ಗಾಂಜಾ ಸಾಗಾಟ ಮಾಡುತ್ತಿದ್ದ 2 ಪ್ರಯಾಣಿಕರನ್ನು ಅರೆಸ್ಟ್ ಮಾಡಿದ್ದಾರೆ.
ದಾಳಿ ವೇಳೆ 66.5 ಲಕ್ಷ ಮೌಲ್ಯದ 1.9 ಕೆಜಿ ಹೈಡ್ರೋಫೋನಿಕ್ ಗಾಂಜಾ ಜಪ್ತಿ ಮಾಡಲಾಗಿದೆ. ಎನ್ಡಿಪಿಎಸ್ ಕಾಯ್ದೆಯಡಿ ಆರೋಪಿಗಳ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಗ್ರೇಟರ್ ಬೆಂಗಳೂರು ಕಸ ಸಂಸ್ಕರಣಾ ಘಟಕದಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು ಕಸದ ರಾಶಿ ಧಗ ಅಂತ ಹೊತ್ತಿ ಉರಿದಿದೆ. ಬೆಂಕಿ ಜೊತೆ ಸುತ್ತಮುತ್ತ ದಟ್ಟ ಹೊಗೆ ಆವರಿಸಿದೆ. ಬೆಂಕಿ ಅವಘಡಕ್ಕೆ ನಿಖರ ಕಾರಣ ತಿಳಿದು ಬಂದಿಲ್ಲ. 4-5 ಸಿಲಿಂಡರ್ ಒಳಗೆ ಇರುವ ಶಂಕೆ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಹುಳಿಮಾವು ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿ ದೌಡಾಯಿಸಿದ್ದು ಬೆಂಕಿ ನಂದಿಸುವುದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ವಿಡಿಯೋ ಮಾಡ್ಕೋತಾ ಇದ್ದೀರಾ? ಇರ್ತೀನಿ, ಇಲ್ಲೇ ಇದ್ದೀನಿ. ಕಟ್ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರು ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಶ್ರೀಗಳ ಆರೋಗ್ಯ ವಿಚಾರಿಸಿದ್ದಾರೆ. ರಾಯಚೂರಿನಲ್ಲಿ ನಡೆದ ಕಾರ್ಯಕ್ರಮದ ವೇಳೆ ಪ್ರಸನ್ನಾನಂದ ಶ್ರೀಗಳಿಗೆ ಲಘು ಹೃದಯಾಘಾತ ಉಂಟಾಗಿ ತಕ್ಷಣವೇ ಅವರನ್ನು ಹೈದರಾಬಾದ್ನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿತ್ತು. ಪ್ರಸ್ತುತ ಶ್ರೀಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ವಿಷಯ ತಿಳಿದ ಸಿಎಂ ಸಿದ್ದರಾಮಯ್ಯ ಅವರು ಕರೆ ಮಾಡಿ ಶ್ರೀಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಬೇಗ ಗುಣಮುಖರಾಗಿ ವಾಪಸ್ ಬನ್ನಿ ಅಂತ ಸಿಎಂ ಶುಭ ಹಾರೈಸಿದ್ದಾರೆ. ನಮಸ್ಕಾರ ಸರ್. ಸಾಹೇಬ್ರು ಸ್ಟಂಟ್ ಹಾಕಿದ್ದಾರೆ, ಆರಾಮಾಗಿದೆ ಸರ್. ಹ್ಞೂ ಸರ್, ನಾಳೆ ಒಂದು ದಿನ ಆಯ್ತು ಸರ್. ಎರಡು ಸರ್, 2 ಅಂತ 3 ಅಂತಾರೆ. ಈ 3 ನಾಳೆ ಒಂದು ದಿನ ಹ್ಞೂ ಸರ್. ಹೈದರಾಬಾದ್ ಅಪೋಲೋ ಸರ್. ಬಿಹಾರ, ಪಶ್ಚಿಮ ಬಂಗಾಳ ಬಳಿಕ ಈಗ ಕರ್ನಾಟಕದಲ್ಲೂ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಏಪ್ರಿಲ್ನಲ್ಲಿ ಆರಂಭವಾಗುವ ಸಾಧ್ಯತೆ ಇದೆ. ಕೇಂದ್ರ ಚುನಾವಣಾ ಆಯೋಗ ಈ ಹಿಂದೆಯೇ ಕರ್ನಾಟಕ ಸೇರಿ ಕೆಲ ರಾಜ್ಯಗಳಿಗೆ ಎಸ್ಐಆರ್ ಸಂಬಂಧ ಪೂರ್ವ ಸಿದ್ಧತೆಗಳನ್ನು ನಡೆಸುವಂತೆ ಸೂಚಿಸಿತ್ತು. ಇದೀಗ ಪೂರ್ವ ಸಿದ್ಧತೆಗಳನ್ನು ಆದಷ್ಟು ಬೇಗ ಮುಗಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳಿಗೆ ಸೂಚಿಸಿದೆ. ಕೇಂದ್ರ ಚುನಾವಣಾ ಆಯೋಗದ ಸೂಚನೆ ಪ್ರಕಾರ ಏಪ್ರಿಲ್ನಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗುವ ಸಾಧ್ಯತೆ ಇದೆ. ರಾಜಕೀಯ ಪಕ್ಷಗಳು ನೀಡುವ ಉಚಿತ ಗ್ಯಾರಂಟಿಗಳು ಆರ್ಥಿಕ ಅಭಿವೃದ್ಧಿಗೆ ಅಡ್ಡಿಯಾಗುತ್ತವೆ ಅಂತ ಸುಪ್ರೀಂ ಎಚ್ಚರಿಕೆ ನೀಡಿದೆ. ದೇಶದ ದೀರ್ಘಕಾಲೀನ ಅಡ್ಡಿಯಾಗಿರುವ ಆರ್ಥಿಕಾಭಿವೃದ್ಧಿಗೆ ಇಂಥ ಯೋಜನೆಗಳನ್ನು ಮರುಪರಿಶೀಲಿಸುವ ಸಮಯ ಬಂದಿದೆ. ಉಚಿತ ಕೊಡುಗೆಗಳು ಅರ್ಹರಿಗೆ ಸಿಗಬೇಕೇ ವಿನಃ ಅಗತ್ಯವಿಲ್ಲದವರಿಗೂ ನೀಡುವುದು ಸರಿಯಲ್ಲ. ಇಂಥ ನೀತಿಗಳ ಪರಿಣಾಮವೇ ಹಲವು ರಾಜ್ಯ ಸರ್ಕಾರಗಳು ಕೊರತೆ ಬಜೆಟ್ ಎದುರಿಸ್ತಾ ಇವೆ. ಸರ್ಕಾರಗಳು ಜನರಿಗೆ ಉದ್ಯೋಗದ ಅವಕಾಶ ಕಲ್ಪಿಸಬೇಕೇ ಹೊರತು ಕೇವಲ ಉಚಿತ ಯೋಜನೆ ಘೋಷಣೆ ಮಾಡುವುದಲ್ಲ ಅಂತ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರನ್ನೊಳಗೊಂಡ ಪೀಠ ಆಕ್ಷೇಪ ವ್ಯಕ್ತಪಡಿಸಿದೆ. ಹೈದರಾಬಾದ್ನಲ್ಲಿ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಗಲಾಟೆ ನಡೆದಿದೆ. ಅಂಬರ್ಪೇಟ್ ಪ್ರದೇಶದಲ್ಲಿರುವ ಅಂಬರ್ಪೇಟ್ನ ಜಾಮಾ ಮಸೀದಿ ಬಳಿ 2 ಸಮುದಾಯಗಳ ಯುವಕರ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಯಿತು. ಮೆರವಣಿಗೆಯಲ್ಲಿ ಘೋಷಣೆಗಳು ಮತ್ತು ಡಿಜೆ ಸದ್ದು ಕೇಳಿಬಂದ ಹಿನ್ನೆಲೆ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದು ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಪ್ರದೇಶದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ಆರ್ಎಸ್ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಪ್ರಯಾಣಿಸ್ತಾ ಇದ್ದ ವಂದೇ ಭಾರತ್ ರೈಲಿನ ಮೇಲೆ ಕಲ್ಲು ತೂರಾಟ ನಡೆದಿದೆ. ದೆಹಲಿ ಲಕ್ನೋ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ಕಿಟಕಿಯ ಗಾಜು ಕಲ್ಲು ತೂರಾಟದಿಂದ ಪುಡಿಪುಡಿಯಾಗಿದೆ. ಮೀರತ್ ಸಮೀಪ ಈ ಕೃತ್ಯ ನಡೆದಿದೆ. ಸ್ಥಳಕ್ಕೆ ರೈಲ್ವೆ ಪೊಲೀಸರು ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.